ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನಿನ್ನೆ ಜಗದಂಬೆಯ ವ್ಯವಸ್ಥೆಯನ್ನು ಹೇಳಿದರು ಜಗದುದರಣ ಎನ್ನುವ ಶಬ್ದದಿಂದ. ಅವಳ ಶರೀರ ಎಂಥದ್ದು ಅಂತ ಚಿಂತನೆ ಮಾಡಬೇಕಂತೆ. ಅಕ್ಷರವಾದದ್ದು, ನಾಶವಿಲ್ಲದೆ ಇರತಕ್ಕಂಥದ್ದು, ಅಪ್ರಾಕೃತವಾದದ್ದು. ಬರೀ ಅಪ್ರಾಕೃತ ಅಲ್ಲ, ಅದು ನಾಶವಿಲ್ಲದೆ ಇರತಕ್ಕಂಥದ್ದು ಅಲ್ಲ. ಅದು ಯಾತಕ್ಕಾಗಿರುವುದು? ಭಗವಂತನ ಸೇವೆಗಾಗಿರುವುದು ಎಂಬುದನ್ನು ಜಗದುದರನ ಎನ್ನುವ ಒಂದು ಶಬ್ದದಿಂದ ಸ್ಪಷ್ಟ ಮಾಡಿದರು. ಮತ್ತೊಂದು ಹೇಳ್ತಾರೆ, ಈ ಜಗತ್ತನ್ನು ಉದರದಲ್ಲಿ ಉಳ್ಳವನು, ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡವನು ಅಂತಂದರೆ ಜಗತ್ತಿಗೆಲ್ಲ ಆಶ್ರಯನಾಗಿ ಎಲ್ಲ ಜಗತ್ತಿನ ಒಳಗೂ ಹೊರಗೂ ಇದ್ದಾನೆ. ಎಲ್ಲ ಜಗತ್ತನ್ನು ತನ್ನೊಳಗಿಟ್ಟುಕೊಂಡಿದ್ದಾನೆ, ಜಗತ್ತಿನ ಒಳಗೂ ತಾನಿದ್ದಾನೆ. ಇಂಥ ರೀತಿ ಜಗತ್ತನ್ನು ವ್ಯಾಪಿಸಿರುವ, ಜಗತ್ತಿನ ಅಣುವಿನಲ್ಲಿ ನಿಂತುಕೊಂಡಿರ್ತಕ್ಕಂಥ ಭಗವಂತನ ಸೇವೆಗಾಗಿ ಅವಳಿದ್ದಾಳೆ. ಅಂದರೆ ಅವಳು ಸರ್ವತ್ರ ವ್ಯಾಪ್ತಳು ಅಂತ ಅರ್ಥ ಆಯಿತು ನಮಗೆ. ಇದರಿಂದ ಜಗದುದರ ಎಂಬುವ ಶಬ್ದದಿಂದ ಜಗತ್ತನ್ನು ಉದರದಲ್ಲಿ ಇಟ್ಟುಕೊಂಡವನು, ಜಗತ್ತಿನ ಒಳಗೆ ಇರತಕ್ಕಂಥವನು ಎಂಬುದರಿಂದ ಎಲ್ಲೆಲ್ಲಿ ಭಗವಂತ ಇದ್ದಾನೋ ಅಲ್ಲೆಲ್ಲ ತಾನು ಇದ್ದು ಎಲ್ಲ ಸಮಯದಲ್ಲಿ ಆ ಪರಬ್ರಹ್ಮನ ಸೇವೆಯನ್ನು ಮಾಡ್ತಾರೆ. ಮುಂದೆ ಹೇಳ್ತಾರೆ, ಜಗದುದರಣ ಅತಿ ವಿಮಲ ಗುಣರೂಪಗಳ ಆಲೋಚನದಿ ಭಾಗದ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ. ಅವನನ್ನು ನಿರಂತರ ಹೊಗಳ್ತಾಳೆ, ಅವನನ್ನು ಸ್ತೋತ್ರ ಮಾಡ್ತಾಳೆ, ಅವನನ್ನು ಪೂಜೆ ಮಾಡ್ತಾಳೆ ಎನ್ನುವುದರಿಂದ ಇವನು ಜಗದುದರನನ್ನು ಸೇವೆ ಮಾಡ್ತಾಳೆ. ಅದನ್ನು ಸೇವೆ ಮಾಡಿ ಆನಂದ ಪಡ್ತಾಳೆ. ಇದಕ್ಕೆ ಹಂಗೆ ಹಚ್ಕೋತ ಹೋಗ್ಬೇಕು. ಜಗದುದರನ ಸ್ತೋತ್ರ ಮಾಡ್ತಕ್ಕಂಥವಳು. ಸ್ತೋತ್ರ ಮಾಡೋದು ಅಂದರೆ ಸೇವೆ ಮಾಡ್ತಕ್ಕಂಥದ್ದು. ಸ್ತೋತ್ರ ಮಾಡುವುದು, ಪೂಜೆ ಮಾಡುವುದು ಅಂಬತ್ತು. ಓಕೆ. ಇದರಿಂದ ಅವನು ಭಗವಂತ ಒಂದು ಕಡೆ ಇಲ್ಲಲ್ಲ, ಅವನು ಅನಂತ ಕಡೆ ವ್ಯಾಪಿಸಿದ್ದಾನೆ. ಪ್ರಳಯ ಕಾಲ ಬಂದಾಗ ಒಂದೇ ರೂಪದಿಂದ ಇರ್ತಾನೆ, ಒಂದೇ ಕಡೆ ಇರ್ತಾನೆ. ಆದರೆ ಸೃಷ್ಟಿ ಕಾಲದಲ್ಲಿ ಜಗತ್ತಿನ ಒಳಗೂ ಇದ್ದಾನೆ, ಜಗತ್ತಿನ ಹೊರಗೂ ಇದ್ದಾನೆ. ಆಗ ಅನಂತ ರೂಪಗಳಿಂದಿದ್ದಾನೆ. ಅನಂತ ರೂಪಗಳ ಸೇವೆಯನ್ನು ಇವಳು ಮಾಡ್ತಾಳೆ ಎನ್ನುವುದರಿಂದ ಏನರ್ಥ ಆಯ್ತು ಗೊತ್ತನ? ಅವಳು ಭಗವಂತನಂದೇ ದೇಶ ಕಾಲಗಳಲ್ಲಿ ವ್ಯಾಪ್ತಳಾಗಿ ಭಗವಂತನ ಅನಂತ ರೂಪಗಳನ್ನು ಒಂದು ಕ್ಷಣವೂ ಬಿಡದಲೇ ಸೇವೆ ಮಾಡ್ತಕ್ಕಂಥವಳು, ಸ್ತೋತ್ರ ಮಾಡ್ತಕ್ಕಂಥವಳು ಅಂತ ಅರ್ಥ ಆಯಿತು. ಜಗದೋರು ಎಂಬ ಶಬ್ದದಿಂದ ಇದು ಅರ್ಥ ಆಗ್ತದೆ. ಅದನ್ನು ದಾಸರ ಮಾಯಲ್ಲಿ ಕೇಳಬೇಕಾದ್ರೆ, ದೇಶ ಕಾಲದಿಂದ ಈಶಾಗೆ ಸಮಳನಿಪ ಶ್ರೀಶನ ರಾಣಿ ಗುಣಮಣಿ ಕೋಲೆ, ಶ್ರೀಶನ ರಾಣಿ ಗುಣಮಣಿ ಮಹಾಲಕ್ಷ್ಮಿ ವಾಸುದೇವಗೆ ಸರಿಯಲ್ಲ ಕೋಲೆ. ದೇಶ ಕಾಲಗಳಿಂದ ಈಶಗೆ ಸಮಳು. ಈ ಜಗದುದರ ಎಂಬ ಶಬ್ದದಿಂದ ಈ ಅರ್ಥವನ್ನು ತಂದು ಕೊಡ್ತಾರೆ. ಭಗವಂತನೊಟ್ಟಿಗೆ, ಭಗವಂತನ ರೂಪಗಳೊಟ್ಟಿಗೆ ದೇಶ ಕಾಲಗಳಲ್ಲಿ ವ್ಯಾಪಿಸಿರತಕ್ಕಂಥ ಅದ್ಭುತವಾದ್ದು. ಸೊ ಜಗದುದರ ಒಂದೇ ಒಂದು ಶಬ್ದದಿಂದ ಮೊಟ್ಟ ಮೊದಲು ಏನು ಚಿಂತನೆ ಮಾಡಬೇಕು? ಅವಳು ಅಕ್ಷರ ಶಬ್ದವಾಚ್ಯಳು. ಅಂದರೆ ನಾಶವಿಲ್ಲದೆ ಇರತಕ್ಕಂಥ ಅಪ್ರಾಕೃತವಾದ ಅನಾದಿಯಾದ ಅನಂತ ಕಾಲಗಳಲ್ಲಿ ಇರತಕ್ಕಂಥ ಶರೀರ ಉಳ್ಳವರು ಅಂಥ ಲಕ್ಷ್ಮಿಯನ್ನು ಚಿಂತನೆ ಮಾಡಬೇಕು. ಎರಡನೇದೇನು ಚಿಂತನೆ ಮಾಡಬೇಕು? ಅವಳು ಎಲ್ಲೆಲ್ಲಿ ಭಗವಂತ ವ್ಯಾಪಿಸಿದ್ದಾನೋ ಅಲ್ಲೆಲ್ಲ ತಾನೂ ವ್ಯಾಪಿಸಿ ಅವನನ್ನು ನಿರಂತರ ಸ್ತೋತ್ರ ಮಾಡ್ತಕ್ಕಂಥವಳು, ಅವನನ್ನು ಪೂಜೆ ಮಾಡ್ತಕ್ಕಂಥವಳು ಅಂತಕ್ಕಂಥ ಅದನ್ನು ಜಗದುದರ ಎಂಬ ಶಬ್ದದಿಂದಲೇ ಚಿಂತನೆ ಮಾಡಬೇಕು. ಮತ್ತೊಂದು ಹೇಳ್ತಾರೆ ಅದ್ಭುತವಾದದ್ದು, ಇಂಥ ಜಗದುದರನ ಅತಿ ವಿಮಲ ಗುಣರೂಪಗಳ, ಅವನ ಗುಣಗಳನ್ನು ಅವನ ರೂಪಗಳನ್ನು ಅದು ಬಹುವಚನ ಹಾಕಿದರು. ಅಂದರೆ ಅವನಿಗೆ ಒಂದೇ ಒಂದು ಗುಣ ಅಲ್ಲ, ಒಂದೇ ರೂಪ ಅಲ್ಲ, ಅವನು ಅನಂತ ಕಲ್ಯಾಣ ಗುಣಗಳಿಂದ ಕೂಡಿದವನು, ಅನಂತ ರೂಪಗಳಿಂದ ಕೂಡಿದವನು. ಜಗದುದ ಅತಿ ವಿಮಲ ಗುಣರೂಪಗಳ ರೂಪಗಳನ್ನು ನಿರಂತರ ಸ್ತೋತ್ರ ಮಾಡ್ತಕ್ಕಂಥ, ಆ ಸ್ತೋತ್ರ ಎಂಬುದು ಬರಿಬಾರ್ದು ನಾವು. ಜಗದುದರನ ಅತಿ ವಿಮಲ ಗುಣರೂಪಗಳ ಆಲೋಚನದಿ ಭಾರತ ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿ ಪೊಗಳಿ ಹಿಗ್ಗುವ. ಪೊಗಳಿ ಅಂದರೆ ಸ್ತೋತ್ರ ಮಾಡಿ ಅಂತ ಅರ್ಥ. ಸ್ತೋತ್ರ ಮಾಡೋದು ಅಂದರೆ ಅಲ್ಲಿ ಸೇವೆ ಇರ್ತದೆ, ಆಟೋಮೆಟಿಕ್ಕಾಗಿ ಸ್ತೋತ್ರ ಮಾಡುವಲ್ಲಿ ಸೇವೆ ಇರ್ತದೆ. ಅದೇನ್ರಿ ಸ್ತೋತ್ರ ಅಂದರೆ ಬಾಯಿಂದ ಹೇಳ್ತಕ್ಕಂಥದ್ದಲ್ಲ, ಅಲ್ಲಿ ಕೈ, ಅದು ತಪ್ಪಾದ ತಿಳುವಳಿಕೆ. ಸ್ತೋತ್ರದಲ್ಲಿ ಸೇವೆ ಅದೇ, ಸೇವೆಯಲ್ಲಿ ಸ್ತೋತ್ರ ಅದೇ. ಭಗವಂತನ ಸೇವೆ ಮಾಡ್ತಾ ಇದ್ದೀವಿ, ಅವನಿಗೆ ಅಭಿಷೇಕಾದಿಗಳು ಮಾಡ್ತೀವಿ. ಮಾಡುವಾಗ ಯಾಕೆ ಅಭಿಷೇಕ ಮಾಡ್ತೀವಿ? ಅವನು ದೊಡ್ಡವನು, ಅವನು ನನ್ನನ್ನು ಉದ್ಧಾರ ಮಾಡ್ತಕ್ಕಂಥವನು ಎಂಬ ಜ್ಞಾನದಿಂದ ಮಾಡ್ತೀವಿ, ಅದಕ್ಕೆ ಸ್ತೋತ್ರನೇ ಅದು.
ಭಗವಂತನ ಮಾನಸಿಕವಾದ ಪೂಜೆ ಮಾಡುವಾಗ ಅಥವಾ ಬಾಹ್ಯವಾಗಿ ಅವನ ಸಾಲಿಗ್ರಾಮಾದಿಗಳನ್ನು ಸನ್ನಿಧಾನದಿಂದ ಕೂಡಿದ ಸಾಲಿಗ್ರಾಮ ಪ್ರತಿಮೆಗಳನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾ ಇದ್ದರೆ ಆ ಪೂಜೆಯಲ್ಲಿ ಸ್ತೋತ್ರ ಇಲ್ಲೇನು? ಸ್ತೋತ್ರ ಇಲ್ಲದೆ ಪೂಜೆ ಇಲ್ಲ. ಯಾಕೆ? ಆ ಸ್ತೋತ್ರ ಮಾಡುವಾಗ ನಿನ್ನ ಮನಸ್ಸಿನಲ್ಲಿ ಏನಿರ್ತದೆ? ಮಂತ್ರಗಳನ್ನು ಹೇಳದೆ ಹೋಗ್ಬೋದು. ಆದರೆ ಇವನು ಸಾಲಿಗ್ರಾಮದಲ್ಲ, ಇದು ಕಲ್ಲಿನಂತೆ ಕಾಣಿಸ್ತಾ ಇದೆ ನನಗೆ, ಆದರೆ ಇಲ್ಲಿ ನಿತ್ಯ ಸನ್ನಿಹಿತನಾಗಿದ್ದಾನೆ. ನಾನು ಪೂಜೆ ಮಾಡುವ ಈ ವೆಂಕಟರಮಣನ ಪ್ರತಿಮೆ ಆದಲ್ಲ, ಪ್ರತಿಮೆಯಲ್ಲಿ ಭಗವಂತ, ಪ್ರತಿಮೆಯೇ ಭಗವಂತ ಅಲ್ಲ, ಆದರೆ ಪ್ರತಿಮೆಯಲ್ಲಿ ಇಷ್ಟು ರೂಪದಿಂದ ಇದ್ದಾನೆ ಎಂಬ ಚಿಂತನೆ ಇರ್ತದೆ. ಅದು ಸ್ತೋತ್ರ ಆಯ್ತಿದೆ, ಅವನ ಮಹಿಮೆಯನ್ನು ಕೊಂಡಾಡಿದಂತಾಯಿತು. ಮತ್ತೊಂದು ಏನು? ಆ ಸಾಲಿಗ್ರಾಮ ಪ್ರತಿಮಾ ಇತ್ಯಾದಿಗಳಲ್ಲಿ ಇದ್ದು ನನ್ನನ್ನು ಉದ್ಧಾರ ಮಾಡ್ತಕ್ಕಂಥವನು, ನಾನು ಅವನ ದಾಸ, ಅವನು ನನಗೆ ಈಶ ಎಂಬ ಜ್ಞಾನ. ಸೊ ಈಶದಾಸ ಜ್ಞಾನ ಅದೇ, ಅವನು ಸರ್ವೋತ್ತಮ ಅಂತಕ್ಕಂಥ ಜ್ಞಾನ ಅದೇ, ಅವನು ಸರ್ವತ್ತು ಇಲ್ಲಿ ವ್ಯಾಪ್ತನಾಗಿದ್ದಾನೆ ಎಂಬ ಆಲೋಚನೆ ಅದೇ. ಪೂಜೆಯಲ್ಲಿ ಸ್ತೋತ್ರ ಅದೇ, ಸ್ತೋತ್ರ ಮಾಡುವಾಗ ಕೂಡ ಪೂಜೆ ಇರ್ತಾರೆ. ಸ್ತೋತ್ರ ಮಾಡುವಾಗ ಭಗವಂತ ನೀನು ಇಂಥ ದೊಡ್ಡವನಯ್ಯ ಅಂತಂದಾಗ ಅಲ್ಲಿ ಪೂಜೆ ಇಲ್ವಾ? ಅಲ್ಲಿ ಮಾನಸಿಕವಾಗಿ ಪೂಜೆ ಮಾಡ್ತಾ ಇದ್ದಿ, ಬಾಯಿಯಿಂದ ಹೇಳ್ತಾ ಇದ್ದಿ ಏನಂತ? ಭಗವಂತ ನೀನು ದೊಡ್ಡವನಯ್ಯ, ಎಂಥ ಅದ್ಭುತವಾದ ರೂಪಯ್ಯ ನಿಂದು, ನೀನು ಎಂಥ ವ್ಯಾಪ್ತನಾದವನು ಅನ್ನುವಾಗ ಆಟೋಮೆಟಿಕ್ಕಾಗಿ ಮಾನಸಿಕವಾಗಿ ಪೂಜೆ ಸಲ್ಲಿಸ್ತಾ ಇರ್ತಾನೆ. ಸೊ ಪೂಜೆ ಎನ್ನುವಲ್ಲಿ ಸ್ತೋತ್ರ ಅದೇ, ಸ್ತೋತ್ರದಲ್ಲಿ ಪೂಜೆ ಅದೇ. ಇವನನ್ನು ಭಗವಂತನನ್ನು, ಇಂಥ ಜಗನ್ನಾಥನನ್ನು, ಜಗನ್ಮಾತೆ ಯಾವ ರೀತಿ ಸ್ತೋತ್ರ ಮಾಡ್ತಾಳೆ, ಯಾವ ರೀತಿ ಪೂಜೆ ಮಾಡ್ತಾಳೆ ಅಂದರೆ ಅತಿ ವಿಮಲ ಗುಣರೂಪಗಳನ್ನು ಪೂಜೆ ಮಾಡ್ತಾಳೆ, ಚಿಂತನೆ ಮಾಡ್ತಾ ಇರ್ತಾಳೆ. ಇಲ್ಲಿ ಗುಣರೂಪಗಳನ್ನು ಅಂತ ಅಷ್ಟೇ ಹೇಳಲಿಲ್ಲ, ಅತಿ ವಿಮಲ ಗುಣರೂಪಗಳು ಅಂತಂದು. ಭಗವಂತನ ಗುಣಗಳಾಗಲಿ, ಭಗವಂತನ ರೂಪಗಳಾಗಲಿ ಎಂಥವಂತ ವಿಮಲ ಗುಣರೂಪಗಳು, ಸ್ವಚ್ಛವಾದವುಗಳು. ಅವುಗಳಲ್ಲಿ ಕಿಂಚನ್ ಮಾತ್ರವಾದರೂ ದೋಷ ಇರೋದಿಲ್ಲ, ಕಲ್ಮಶ ಇರೋದಿಲ್ಲ. ಭಗವಂತನ ಗುಣಗಳಾಗಲಿ, ಭಗವಂತನ ದೋಷಗಳಾಗಲಿ. ಗುಣಗಳಲ್ಲಿ ದೋಷ ಎಲ್ಲಿಂದ ಬರ್ತಾರೆ? ಒಂದು ಗುಣ ಅಂತ ನೀವೇ ಹೇಳ್ತೀರ, ಒಳ್ಳೆಯ ಗುಣ. ಒಳ್ಳೆಯ ಗುಣದಲ್ಲಿ ದೋಷ ಎಲ್ಲಿಂದ ಬರ್ತಾರೆ? ನೋಡ್ರಿ, ನೀವೇ ಆಲೋಚನೆ ಮಾಡಿರಿ. ನಮ್ಮ ಜೀವನದಲ್ಲಿ ನಾವು ಒಬ್ಬರಿಗೆ ಉಪಕಾರ ಮಾಡ್ತೀವಿ. ನಾವು ಅವ್ರೇನು ಬರ್ತಾರೆ, ಸ್ವಾಮಿ ನನಗೆ ಭಾಳ ಕಷ್ಟದಲ್ಲಿದ್ದೀನಿ, ನನಗೇನಾದರೂ ಸಹಾಯ ಮಾಡಿರಿ ಅಂತಂದಾಗ, ಅಯ್ಯೋ ತೊಗೊಳ್ರಪ್ಪ ಅಂತೇಳಿ 1,000 ರೂಪಾಯಿ ಕೊಡ್ತೀವಿ ನಾವು. ಏನು ಯಾವುದೋ ಒಂದು ಬಟ್ಟೆ ಕೊಡ್ತೀವಿ, ಇನ್ನೊಂದು ಕೊಟ್ಟು ಸಹಾಯ ಮಾಡ್ತೀವಿ. ಇದು ಒಳ್ಳೆಯ ಗುಣ. ಏನು? ದಾನ ಮಾಡಿದ ಗುಣ, ದಾನ ಎನ್ನುವ ಗುಣ, ಉದಾರವಾದ ಗುಣ ಅದಾಯ್ತು. ಆದರೆ ಇದರ ಹಿಂದೆ ನಮಗೇನದು ಗೊತ್ತನ? ಆತ ಏನು, ಸ್ವಾಮಿ ಎಂಥ ಪುಣ್ಯಾತ್ಮರು ನೀವು, ನನಗಿಷ್ಟು ಉಪಕಾರ ಮಾಡಿದ್ರು. ಅಲ್ಲಿ ಒಂದು ಅಹಂಕಾರ, ಒಂದು ರೀತಿಯಿಂದ ಮಮತೆ, ನಾನು ಎನ್ನುವುದು ಅಲ್ಲಿ ಬಂದುಬಿಡ್ತದೆ. ನೀನು ಮಾಡಿದ್ದು ಒಳ್ಳೆಯದೇ, ಅದು ಗುಣನೇ. ದಾನ ಮಾಡುವುದು ಎಂಬುದೊಂದು ಗುಣ, ಅದು ಉದಾರವಾದ ರೀತಿಯಲ್ಲಿ ಮಾಡಿದ್ದೀಯಲ್ಲ, ಇದು ಶ್ರೇಷ್ಠವಾದ್ದೇ. ಆದರೆ ಅದರ ಹಿನ್ನೆಲೆಯಲ್ಲಿ ಅವನು ಹೊಗಳಿದ ಅಂದರೆ ನಿಂಗೆ ಮೆಚ್ಚುಗೆ ಬರ್ತದೆ. ಓ ನಾನು ಕೊಟ್ಟೆ, ನಾನು ಇನ್ನೊಬ್ಬರ ಮುಂದೆ, ಮೊನ್ನೆ ನಮ್ಮ ಮನೆಗೆ ಬಂದಿದ್ರಿ, ಅವ್ರಿಗೆ ನಾನು ಭಾಳ ಕಷ್ಟದಲ್ಲಿದ್ದರು, ಅವ್ರಿಂಥ ಸಹಾಯ ಮಾಡಿದೆ ಅಂತ ಹೇಳಿಬಿಡ್ತಾರೆ. ಅಂದರೆ ನೀ ಮಾಡಿದ ಉಪಕಾರವನ್ನು ಹೊಗಳಿಕೋತೀಯ, ಅದು ದೋಷ. ಅದು ನಿನ್ನಲ್ಲಿರುವ ಗುಣ ಒಮ್ಮೊಮ್ಮೆ ದೋಷದಿಂದ ಕೂಡಿರ್ತದೆ. ದೇವತೆಗಳು, ತತ್ವಾಭಿಮಾನಿ ದೇವತೆಗಳಿದ್ದಾರಲ್ಲ, ಅದೇ ರೀತಿ ಲಕ್ಷ್ಮೀ ಮೊದಲಾದವರಿದ್ದಾರಲ್ಲ, ಇವರ ಸ್ತೋತ್ರದಲ್ಲಾಗಲಿ ಇವರ ಗುಣಗಳಲ್ಲಾಗಲಿ ಯಾವ ತರಹದ ದೋಷ ಇರೋದಿಲ್ಲ. ಅದರಲ್ಲಿ ಎಕ್ಸ್ಪೆಷಲಿ ಭಗವಂತ ಇದ್ದಾನಲ್ಲ, ಆ ಭಗವಂತನ ಗುಣಗಳು ಅಂತ ಏನವೇ, ಆ ಗುಣಗಳು ಕಿಂಚಿನ್ ಮಾತ್ರವಾದ ದೋಷ. ಅವನು ಸೃಷ್ಟಿ ಮಾಡ್ತಾನೆ, ಸೃಷ್ಟಿ ಮಾಡಿ ಏನಯ್ಯ ನೋಡಿ ನಾನು ಸೃಷ್ಟಿ ಮಾಡಿದ್ದೀನಿ ಹೊಗಳ್ರಿ ನನ್ನ, ಇಲ್ಲ ಇಲ್ಲ ಇಲ್ಲ. ಆ ಸೃಷ್ಟಿಯ ಹಿನ್ನೆಲೆಯಲ್ಲಿ ಅವನಿಗೆ ಸ್ವಾರ್ಥ ಇರೋದಿಲ್ಲ, ಯಾವ ತರಹದ ಸ್ವಾರ್ಥ. ನಾವು ದಾನ ಕೊಟ್ಟವೆ ಅಂದರೆ ಅದರ ಹಿಂದೆ ಸ್ವಾರ್ಥ ಇರ್ತದೆ. ಏನು ಸ್ವಾರ್ಥ? ನಾನು ಎನ್ನುವ ಸ್ವಾರ್ಥ ಇರ್ತದೆ. ಭಗವಂತನಿಗೆ ಅದು ಒಂದು ಲೀಲಾ, ಅದು ಜೀವನ ಉದ್ಧಾರಕ್ಕಾಗಿ ಮಾಡ್ತಾನೆ ಹೊರತಾಗಿ ತನ್ನ ಆನಂದಕ್ಕಾಗಿ ಜೀವಿಗಳನ್ನು ಸೃಷ್ಟಿ ಮಾಡೋದಾಗಲಿ ಜೀವಿಗಳನ್ನು ರಕ್ಷಣೆ ಮಾಡುವುದಿಲ್ಲ. ಸೊ ಜ್ಞಾನಿಗಳು ಹೇಳ್ತಾರೆ, ಜಗನ್ನಾಥ ದಾಸರು ಹೇಳ್ತಾರೆ, ಅತಿ ವಿಮಲ ಗುಣರೂಪಗಳು, ವಿಮಲವಾದ ಗುಣ. ಅವನ ಗುಣಗಳು ಎಂಥವಂದರೆ ಅಲ್ಲಿ ದೋಷ ಎನ್ನುವುದೇ ಇಲ್ಲ. ಅದೇ ಪ್ರಕಾರ ಭಗವಂತನ ರೂಪಗಳವಲ್ಲ, ಆ ರೂಪಗಳು ಕೂಡ ವಿಮಲವಾದದ್ದು, ಸ್ವಚ್ಛವಾದದ್ದು. ಒಂದು ಉದಾಹರಣೆ ಹೇಳಬೇಕಾದ್ರೆ, ಭಗವಂತ ನಮ್ಮ ದೇಹದಲ್ಲಿ ಅವಯವಗಳಲ್ಲಿ ವ್ಯಾಪಿಸಿದ್ದಾನೆ. ಎಲ್ಲೆಲ್ಲಿದ್ದಾನೆ? ಅಯ್ಯೋ ರಾಮಚಂದ್ರ ಶಿರಸ್ಸಿನಿಂದ ಹಿಡ್ಕೊಂಡು
ಕಾಲಿನವರೆಗೆ ಎಲ್ಲ ಅವಯವಗಳಲ್ಲಿದ್ದಾನೆ. ಈ ಎಲ್ಲ ಅವಯವಗಳಲ್ಲಿ ಕೆಲವು ಅವಯವಗಳು ಭಾಳ ಶ್ರೇಷ್ಠ, ಅವಳು ನಿರ್ಮಲವಾಗಿರ್ತವೆ. ಕಣ್ಣು ಒಳ್ಳೆಯದು, ಆದರೆ ಕಣ್ಣಿನ ಒಳಗೂ ಕೂಡ ಹೊಲಸು ಇರ್ತದೆ, ಬರಿಬಾರ್ದು. ನಮ್ಮ ಕಿವಿ ಅದು ಶ್ರೇಷ್ಠವಾಗಿರ್ತಕ್ಕಂಥ ಇಂದ್ರಿಯ, ಕೇಳ್ತಕ್ಕಂಥದ್ದು, ಆದರೆ ಅದರ ಒಳಗೆ ಪ್ರಕೃತಿಬದ್ಧವಾಗಿ ಹೊಲಸು ತಯಾರಾಗ್ತದೆ, ಬರ್ತದೆ. ನವರಂಧ್ರಗಳು ನಮ್ಮದು. ಆ ನವರಂಧ್ರಗಳು ಒಂದು ರೀತಿಯಿಂದ ಹೇಳಬೇಕಾದ್ರೆ ನಮ್ಮ ದೇಹದಲ್ಲಿರುವ ಕಲ್ಮಶವನ್ನು ಹೊರಗೆ ಹಾಕ್ತಾ ಇರ್ತವೆ. ಅದಕ್ಕೆ ಅವು ಕೂಡ ಕಲ್ಮಶದಿಂದ ಕೂಡಿಕೊಂಡಿರ್ತವೆ. ಭಗವಂತನ ಅವಯವಗಳಾಗಲಿ ಭಗವಂತನ ರೂಪಗಳಾಗಲಿ ಯಾವ ತರಹದ ಕಲ್ಮಶ ಇರೋದಿಲ್ಲ. ಇನ್ನು ಅದಕ್ಕಿಂತ ಭಯಂಕರವಾಗಿ ಹೇಳಬೇಕಾದ್ರೆ ಭಗವಂತ ನಮ್ಮ 2 ಅಂಗಗಳಲ್ಲಿರ್ತಾನೆ. ಅವು ಯಾವುದು? ಮೂತ್ರ ವಿಸರ್ಜನ, ಮಲ ವಿಸರ್ಜನೆ ಮಾಡತಕ್ಕಂಥ 2 ಅವಯವಗಳವೆ. ಅವು ಪೂರ್ಣ, ಅವು ಕಣ್ಣು ಅದು ಆಗಾಗ ಹೊಲಸನ್ನು ಹೊರಗೆ ಹಾಕ್ತಾ ಇರ್ಬೋದು, ಆದರೆ ಅದು ಒಳ್ಳೆ ಶುದ್ಧವಾದದ್ದು. ಅದನ್ನು ಒಳ್ಳೆ ಪದಾರ್ಥಗಳು ನೋಡ್ಲಿಕ್ಕಾಗಿರತಕ್ಕಂಥದ್ದು. ಈ ಮಲೇಂದ್ರಿಯ ಗುದ ಮತ್ತು ಉಪಸ್ಥಾಂತ ಏನೋ ಅಂತಾರಲ್ಲ, ಮೂತ್ರ ಮಲಗಳನ್ನು ವಿಸರ್ಜನೆ ಮಾಡತಕ್ಕಂಥ ಅವಯವಗಳು, ಅವು ಪೂರ್ಣ, ಅವು ಕೇವಲ ಹೊಲಸನ್ನು ಹೊರಗೆ ಹಾಕಲಿಕ್ಕಾಗಿ ಭಗವಂತ ನಿರ್ಮಾಣ ಮಾಡಿದ್ದು. ಅಂಥ ಹೊಲಸನ್ನು ನಿರ್ಮಾಣ ಮಾಡತಕ್ಕಂಥ ಪದಾರ್ಥ ಅವಯವಗಳಲ್ಲಿ ಭಗವಂತ ನಿತ್ಯ ಸನ್ನಿಹಿತನಾಗಿರ್ತಾನೆ, ಅಲ್ಲಿ ಒಳಗಿದ್ದಾನೆ. ಮತ್ತು ಇದ್ದಾಗ ಅವನಿಗೆ ಆ ಹೊಲಸು ಅಂಟಿಕೊಂಬೋದಿಲ್ಲೇನು? ವಿಮಲ, ಅವನು ಸ್ವಚ್ಛನಾದವನು, ಎಲ್ಲಿದ್ದರೂ ಸ್ವಚ್ಛ. ಅವನ ಗುಣಗಳು ಸ್ವಚ್ಛ, ಅವನ ಅವಯವಗಳು ಸ್ವಚ್ಛ, ಅವನ ರೂಪಗಳು ಸ್ವಚ್ಛ. ಆಗ ಒಂದು ಪ್ರಶ್ನೆ ಬರ್ತಾನೆ, ಈ ಜೀವಿ ಕೂಡ ಒಂದು ರೀತಿಯಿಂದ ವಿಮಲ ಗುಣರೂಪವುಳ್ಳವನಲ್ಲ, ಅವನಲ್ಲಿ ಯಾಕೆ ಮುಕ್ತರಾಗ್ತಾನಲ್ಲ, ಮೋಕ್ಷ ಹೊಂದಿಬಿಡ್ತಾನಲ್ಲ. ಮೋಕ್ಷ ಹೊಂದಿದ ಮೇಲೆ ಜೀವಿಗೆ ಯಾವ ತರಹದ ಕಲ್ಮಶ ಇರೋದಿಲ್ಲ. ವೈಕುಂಠದಲ್ಲಿ ಸೇರಿಕೊಂಡ್ಬಿಡ್ತಾನೆ, ಅದು ಮುಕ್ತ ಸ್ಥಾನದಲ್ಲಿ, ರಮಾತ್ಮಕವಾದ ಮುಕ್ತ ಸ್ಥಾನದಲ್ಲಿರ್ತಾನೆ. ಮತ್ತು ಅವನು ಪುನರಪಿ ಜನ್ಮ ಅವನಿಗಿಲ್ಲ, ಅವನು ನಿತ್ಯ ಆನಂದವನ್ನು ಅನುಭವಿಸ್ತಾ ಇರ್ತಾನೆ. ಅಂಥ ಮುಕ್ತಿಯಲ್ಲಿ ಸಾಯುಜ್ಯ, ಸಾರೂಪ್ಯ, ಸಾರೂಪ್ಯ, ಸಾಮೀಪ್ಯ ಅಂತಕ್ಕಂಥ ಲೋಕಗಳಲ್ಲಿ, ಭಗವಂತನ ಲೋಕಗಳಲ್ಲಿ ಅವನಿರ್ತಾನೆ. ಭಗವಂತ ನೋಡ್ತಾ ಇರ್ತಾನೆ. ಮತ್ತು ಅವನಲ್ಲಿ ವಿಮಲ ಗುಣರೂಪಗಳೇ ಒಂದು. ಅವನ ರೂಪ ದೋಷದಿಂದ ಕೂಡಿರೋದಲ್ಲ, ಅವನ ಗುಣಗಳು ಶುದ್ಧ ಆಗಿರ್ತಾವಲ್ಲ. ಅಲ್ಲಿ ಬೇರೆ ಏನೇನೋ ಅವನು ಭಗವಂತನ ಪೂಜೆ ಮಾಡ್ತಾನೆ. ಭಗವಂತನ ಪೂಜೆ ಮಾಡುವಾಗ ಅವನಿಗೇನಾದ್ರೂ ಆಸೆ ಇರ್ತಾನೆ, ನಾನು ನೋಡಬೇಕು, ಎಲ್ಲರೂ ಹೊಗಳ್ಬೇಕು ಅಂತ ಅವೇನಿರೋದಿಲ್ಲ. ಸೊ ಅವ ಮುಕ್ತಿಯಲ್ಲಿರುವ ಜೀವಿಗೆ ಗುಣಗಳು ಯಾವ ತರಹದ ದೋಷ ಇರೋದಿಲ್ಲ, ಅದು ಯಾವ ತರಹದ ಇದು ಇರೋದು, ಒಳ್ಳೆಯದು ಇದಿರೋದು, ಕೆಟ್ಟದಿರೋದಿಲ್ಲ. ಇಂಥ ಮತ್ತು ಮುಕ್ತಿಯಲ್ಲಿದ್ದಾರಲ್ಲ, ಆಗ ಭಗವಂತನಿಗೆ ಅವನಿಗೇನು ವ್ಯತ್ಯಾಸ ಆಯಿತು ಅಂತಂದರೆ ಅವ್ರು ಹೇಳ್ತಾರೆ, ಜ್ಞಾನಿಗಳು ಹೇಳ್ತಾರೆ, ಖರೆ ಮುಕ್ತಿಯಲ್ಲಿ ಜೀವಿ ಇರುವಾಗ ಅವನಿಗೆ ಯಾವ ತರಹದ ದೋಷ ಹೇಳಿ, ವಿಮಲವಾದ ಗುಣರೂಪಗಳುಳ್ಳವನಾಗಿರ್ತಾನೆ. ಸ್ವಚ್ಛವಾದ ಗುಣಗಳು, ಸ್ವಚ್ಛವಾದ ರೂಪವುಳ್ಳವನಾಗಿರ್ತಾನೆ. ಅಲ್ಲಿ ಕಲ್ಮಶ ಇರೋದಿಲ್ಲ ನಿಜ. ಆದರೆ ಆ ಮುಕ್ತಿಗೆ ಬರುವುದಕ್ಕಿಂತ ಮುಂಚೆ ಆಗಿದ್ದ ನೀನು ಆಲೋಚನೆ ಮಾಡು. ಮುಕ್ತಿಗೇನು ಒಂದೇ ಸಲ ಹುಟ್ಟಿದ ಕೂಡಲೇ ಜೀವಿ ಮುಕ್ತಿಯನ್ನು ಹೊಂದಿಲ್ಲ. ಅವನು ಅಸೃಜ್ಯ ರಾಶಿಯಲ್ಲಿದ್ದ ಮೊದಲು, ಅಂದರೆ ಸೃಷ್ಟಿ ಇಲ್ಲದಲೇ ಇದ್ದ, ಏನು ಚೇತನ ಇಲ್ಲದರೆ ಒಂದು ರೀತಿಯಿಂದ ಕೋಳಿ ಗುಡ್ಡಿನಂತೆ ಇದ್ದ. ಇವನನ್ನು ಭಗವಂತ ಸೃಷ್ಟಿಗೆ ತಂದ ಮೇಲೆ ಅವನಿಗೆ 3 ಶರೀರಗಳನ್ನು ಕೊಟ್ಟ. ಆ 3 ಶರೀರಗಳು ಒಂದು ರೀತಿಯಿಂದ ಕಲ್ಮಶದಿಂದ ಕೂಡಿಕೊಂಡಿರ್ತಕ್ಕಂಥವು. ಯಾಕಂದರೆ ಅವು ನಿತ್ಯ ಅಲ್ಲ, ಅವು ಹೋಗ್ತಾವೆ ಬರ್ತಾ ಇರ್ತವೆ. ಇನ್ನು ಇದರ ಮೇಲೆ ಎಲ್ಲ ಭಯಂಕರವಾದ್ದೇನು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಬರ್ತಾವೆ. ಅವುಗಳಿಂದ ತುಂಬಿಕೊತಾನೆ. ಆಮೇಲೆ ಗುರುಗಳ ಅನುಗ್ರಹದಿಂದೋ ಯಾರೋ ಸಜ್ಜನರ ಸಂಘದಿಂದನೋ ಅವುಗಳನ್ನು ಬಿಡುತ್ತಾನೆ, ಸಾಧನ ಮಾಡ್ತಾನೆ. ಸಾಧನ ಮಾಡಿ 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 ಕೊನೆಗೆ ಅಪರೋಕ್ಷ ಹೊಂದಿದ ಮೇಲೆ ಕೂಡ ಜೀವನ್ಮುಕ್ತನಾದ ಮೇಲೆ ಕೂಡ ಎಲ್ಲಿವರೆಗೆ ಬ್ರಹ್ಮದೇವರಿಗೆ ಪ್ರಳಯ ಬರೋದಿಲ್ಲ ಅಲ್ಲಿವರೆಗೆ ಕಾದುಕೊಂಡಿದ್ದು ಬ್ರಹ್ಮದೇವರೊಟ್ಟಿಗೆ ವಿರಜಾ ನದಿಯಲ್ಲಿ ಸ್ನಾನ ಮಾಡಿ ಕಲ್ಮಶ ಅನಿಸ್ಕೊಳ್ತಕ್ಕಂಥ ತ್ರಿಗುಣಾತ್ಮಕವಾಗಿರತಕ್ಕಂಥ ಲಿಂಗ ಶರೀರವನ್ನು ಕಳಕೊಂಡ ಮೇಲೆ ಶುದ್ಧನಾಗ್ತಾನೆ. ಅವನ ರೂಪ, ಅವನ ಗುಣಗಳು ಶುದ್ಧವಾಗುವುದು ಯಾವಾಗ ಅಂದರೆ ಲಿಂಗ ಶರೀರವನ್ನು ಕಳೆದುಕೊಂಡ ಮೇಲೆ. ಆದ ಕಾರಣವೇ ಭಗವಂತನಿಗೆ ಅಂತಹ ಸ್ಥಿತಿ ಇಲ್ಲ. ಭಗವಂತನಿಗೆ ಸೃಷ್ಟಿ ಎನ್ನುವುದಿಲ್ಲ. ಭಗವಂತ ನಮ್ಮಂತೆ ಸಂಸಾರದಲ್ಲಿ ಬರುವುದಿಲ್ಲ. ಅವನಿಗೆ ಶರೀರಗಳು ಬೇರೆ ಬೇರೆ ಸ್ಥೂಲ, ಲಿಂಗ, ಅನಿರುದ್ಧ ಶರೀರಗಳು ಇಲ್ಲ. ಅವನು ಸಂಸಾರದಲ್ಲಿ ಜೀವನ ಮಾಡಬೇಕಾಗಿಲ್ಲ. ಅವನು ನಿತ್ಯ ಮುಕ್ತನಾಗಿರ್ತಕ್ಕಂಥವ್ನು. ಅದರಂತೆ ಲಕ್ಷ್ಮೀ ಕೂಡ ನಿತ್ಯ ಮುಕ್ತರಾಗಿರ್ತಕ್ಕಂಥ. ಅದ ಕಾರಣ ಭಗವಂತ ಎಂಥವನು ಅಂದರೆ ಅತಿ ವಿಮಲ ಗುಣರೂಪಗಳು. ಅದರ ಮೇಲೆ ಇನ್ನೊಂದು ಪ್ರಶ್ನೆ ಮಾಡಿದರು ಕೆಲವರು,
ಅಲ್ಲ ಸ್ವಾಮಿ, ಮುಕ್ತಿಯಲ್ಲಿ ನಾಲ್ಕು ನೀವು ವೈಕುಂಠ, ಶ್ವೇತದ್ವೀಪ, ಅನಂತ ಅಂತಾಸನ ಅಂತ 3 ಸ್ಥಾನಗಳನ್ನು ಹೇಳಿದ್ರಿ. ಅದೇ ಪ್ರಕಾರ 4 ವಿಧವಾದ ಮುಕ್ತಿಯಾದ ಅಂತ ಹೇಳ್ತಾರಲ್ಲ, ಸಾರೋಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ ಅಂತಕ್ಕಂಥ 4 ಮುಕ್ತಿ ಹೇಳ್ತಾರಲ್ಲ. ಆ 4 ಮುಕ್ತಿಗಳಲ್ಲಿ ಸಾರೂಪ್ಯ ಎನ್ನುವ ಮುಕ್ತಿ ಏನು ರೀ ಸ್ವಾಮಿ? ಸಾರೂಪ್ಯ ಮುಕ್ತಿ ಅಂತಂದರೆ ಏನು ಗೊತ್ತನ? ಭಗವಂತನಂತ ತಯಾರಾಗೋದು. ಅಂದರೆ ಭಗವಂತ ಯಾವ ರೀತಿ 4 ಕೈಗಳುಳ್ಳವನಾಗಿ ಶಂಖ, ಚಕ್ರ, ಗದಾ, ಪದ್ಮಗಳನ್ನು ಹಿಡ್ಕೊಂಡು ಪೀತಾಂಬರಧಾರಿಯಾಗಿ ಇರ್ತಾನೋ, ಅದೇ ಪ್ರಕಾರ ಸಾರೂಪ್ಯ ಅಂದರೆ ಭಗವಂತನಂತೆ ರೂಪವುಳ್ಳವರಾಗ್ತಾರೆ. ಅವರಿಗೂ ಕೂಡ ಕೈಯಲ್ಲಿ ಶಂಖಚಕ್ರಗಳಿರ್ತಾವೆ, ಅವರಿಗೂ 4 ಕೈಗಳಿರ್ತಾವೆ, ಅವರು ಮಕರ ಕುಂಡಲಾದಿಗಳನ್ನು ಧಾರಣ ಮಾಡಿರ್ತಾರೆ. ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಅವರು ಪೀತಾಂಬರಧಾರಿಗಳಾಗಿ ಮುಕ್ತಿಯಲ್ಲಿ ಓಡಾಡ್ತಾ ಇರ್ತಾರಲ್ಲ. ಅವ್ರು ನೋಡಿದಾಗ ಏನು ಅನಿಸ್ಬಿಡ್ತಾರೆ ನಮ್ಗೆ ಗೊತ್ತಾ? ಅಯ್ಯೋ ದೇವ್ರು ಬಂದೇನೋ ಅಂತ ಅನಿಸ್ತದೆ. ಜೈ ವಿಜಯರಿದ್ದಾರಲ್ಲ, ಜೈ ವಿಜಯರು ಹಾಗೆ ಸಾರೂಪ್ಯ ಮುಕ್ತಿ ಅವರಿಗೆಲ್ಲ 4 ಕೈಗಳು, 4 ಕೈಗಳಲ್ಲಿ ಶಂಖ, ಚಕ್ರ, ಗದಾ, ಪದ್ಮ ಹಿಡ್ಕೊಂಡಿರ್ತಾರಲ್ಲ. ಮತ್ತು ಅವರಿಗೂ ಇವನು ಭಗವಂತನಿಗೇನು ವ್ಯತ್ಯಾಸ ಆಯಿತು? ಭಾಳ ಅದ್ಭುತವಾದ ವ್ಯತ್ಯಾಸ ಅದಯ್ಯ. ಇವರು ಮುಕ್ತಿಯಲ್ಲಿದ್ದರೂ ಕೂಡ ಅವರ ದೇಹ, ಅವರ ರೂಪ ಭಗವಂತನಂಥದ್ದಲ್ಲ. ಭಗವಂತನ ರೂಪ ಎಂಥದ್ದು? ವಿಮಲ ಗುಣರೂಪ, ಅವನ ವಿಮಲವಾದ ರೂಪ. ಮತ್ತು ಜೈ ವಿಜಯರು ಸಾರೂಪ್ಯ ಮೋಕ್ಷ ಹೊಂದಿದ ಜೀವಿಯರು, ಅವ್ರದ್ದು ವಿಮಲ ರೂಪ ಅಲ್ಲೇನು? ಸ್ವಲ್ಪ ವಿಮಲ ರೂಪ ಅಲ್ಲ. ಹೇಗೆ ಅಲ್ಲೇ ಮುಕ್ತಿಯಲ್ಲಿ ಕೂಡ ವಿಮಲತ್ವ ಅದು ದೋಷ. ಒಂದೇ ಒಂದು ವ್ಯತ್ಯಾಸ ಏನು ಗೊತ್ತನ? ಅವರು ಸಾರೂಪ್ಯ ಮೋಕ್ಷವನ್ನು ಹೊಂದಿದ ಜೀವಿಗಳು ಶಂಖಚಕ್ರಾದಿಗಳನ್ನು ಧಾರಣ ಮಾಡಿರ್ತಾರೆ ನಿಜ. ಆದರೆ ಅವರ ಎದೆಯ ಮೇಲೆ, ಅಂದರೆ ಬಲಭಾಗದ ಎದೆಯ ಮೇಲೆ ಅವರಿಗೆ ಕಾರಣಲಿಂಗ ಶರೀರ ಅಂತ ಹೊಂದಿರ್ತಾರೆ. ಭಗವಂತನಿಗೆ ಅದು ಇರೋದಿಲ್ಲ. ಭಗವಂತನಿಗೆ ಶ್ರೀವತ್ಸಜನ್ಯ ಇರ್ತದೆ. ಜಗದಂಬೆ ಲಕ್ಷ್ಮಿಯೇ ಭಗವಂತನ ಎದೆಯಲ್ಲಿ ಕೂತ್ಕೊಂಡಿರ್ತಾಳೆ. ಅದು ಶುದ್ಧವಾಗಿರತಕ್ಕಂಥದ್ದು. ಮತ್ತು ಲಿಂಗ ಶರೀರ ಜೀವಿ ಇದ್ದಾನೆ, ಸಾರೂಪ್ಯ ಮೋಕ್ಷ ಹೊಂದಿದ ಜೀವಿ, ಅವನಿಗೆ ಎದೆಯಲ್ಲಿ ಒಂದು ಕಾರಣಲಿಂಗ ಶರೀರ ಅಂತ ಇರ್ತದೆ. ಆ ಕಾರಣಲಿಂಗ ಶರೀರ ಏನು ಮಾಡ್ತಾ ಇರ್ತದೆ ಗೊತ್ತಾ? ನಾನು ಜೀವಿ ಎಂಬ ಎಚ್ಚರಿಕೆ ಕೊಡ್ತಾ ಇರ್ತದೆ. ಈ ಸಾರೂಪ್ಯ ಮೋಕ್ಷ ಹೊಂದಿದ ಜೀವಿ ಶಂಖಚಕ್ರಾದಿಗಳನ್ನು ಧಾರಣ ಮಾಡಿದ್ದರೂ ಕೂಡ ಅವನಿಗೆ ಲಕ್ಷ್ಮೀಪತಿತ್ವ ಇಲ್ಲ. ಅದರ ಮೇಲೆ ಅವನು ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ ಮೋಕ್ಷಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವನಿಗೆ ಅಧಿಕಾರ ಇಲ್ಲ. ಅವನ ಎದೆಯಲ್ಲಿ ಕಾರಣಲಿಂಗ ಶರೀರ ಇರ್ತಾರೆ. ಭಗವಂತನಿಗೆ ಲಕ್ಷ್ಮೀಪತಿತ್ವ ಉಂಟು. ಅವನು ಸೃಷ್ಟಿ ಸ್ಥಿತ್ಯಾದಿಗಳನ್ನು ಮಾಡ್ತಾ ಇರ್ತಾನೆ. ಅದು ಮಾತ್ರವಲ್ಲ, ಅವನ ದೇಹದಲ್ಲಿ ಎದೆಯ ಮೇಲೆ ಮಹಾಲಕ್ಷ್ಮಿ ಕೂತ್ಕೊಂಡಿರ್ತಾಳೆ. ನಿನ್ನ ಜೀವಿಯ ಶರೀರದ ಮೇಲೆ ಮಹಾಲಕ್ಷ್ಮಿ ಕೂತ್ಕೊಂಡಿರೋದಲ್ಲ, ಮತ್ತೇನಿರ್ತದೆ? ಕಾರಣಲಿಂಗ ಕಾರಣಲಿಂಗ ಶರೀರ. ಅದು ದೋಷ ಅಲ್ಲಲ್ಲ, ಅದು ಸಾತ್ವಿಕವಾದದ್ದಲ್ಲ, ಅದು ಸತ್ವಗುಣದಿಂದ ಕೂಡಿಕೊಂಡಿರ್ತಕ್ಕಂಥದ್ದಲ್ಲ, ಸತ್ವಗುಣದಿಂದ ಕೂಡಿಕೊಂಡಿದ್ದೇನೆ. ಆದರೆ ನಾನು ಜೀವಿ, ನಾನು ಸಣ್ಣವನು ಎಂಬ ಆಲೋಚನೆ ಕೊಡ್ತಾ ಇರ್ತದೆ ಅವನಿಗೆ. ಅದು ಕಾರಣ ಭಗವಂತನಂತೆ ವಿಮಲವಾದ ರೂಪವುಳ್ಳವನಲ್ಲ ಯಾರು? ಜೀವಿ. ಮತ್ತು ಭಗವಂತ ಎಲ್ಲಿದ್ದರೂ, ಹೇಗಿದ್ದರೂ, ಯಾವ ಕಾಲದಲ್ಲಿದ್ದರೂ, ಯಾವ ದೇಶದಲ್ಲಿದ್ದರೂ ವಿಮಲ ಗುಣವುಳ್ಳವನು, ವಿಮಲ ರೂಪಗಳುಳ್ಳವನು. ಅವನ ರೂಪಕ್ಕಾಗಲಿ ಅವನ ಗುಣಗಳಿಗಾಗಲಿ ಎಂದೆಂದಿಗೂ ದೋಷವಿಲ್ಲ. ಜಗದುದರನ ಅತಿ ವಿಮಲ ಗುಣರೂಪಗಳ ಇಂಥ ಭಗವಂತನ ವಿಮಲವಾದ ಸ್ವಚ್ಛವಾದ ಗುಣಗಳನ್ನು, ರೂಪಗಳ ಆಲೋಚನದಿ ಭಾರತನೇ ಇದನ್ನು ನಿರಂತರ ಆಲೋಚನೆ ಮಾಡ್ತಾ ಇರ್ತಾಳೆ ಅಂತ. ಎಷ್ಟು ಸುಂದರ ಅದು ನೋಡಿದ್ದು, ಎಂಥ ಪದ ಹಾಕಿದ್ದಾರೆ ಅಂದರೆ ಅವಳು ಯಾವಾಗಲೂ ಆಲೋಚನೆ ಮಾಡ್ತಾಳೆ. ಬೇರೆ ಆಲೋಚನೆ ಇಲ್ಲ. ನಮ್ಗೆ ಆಲೋಚನೆ ಭಗವಂತನ ಉಪಾಸನೆ ಮಾಡ್ತಾ ಇದ್ದರೂ ಕೂಡ ನಮಗೆ ಆಗಾಗ ಆಲೋಚನೆಗಳು ಬರ್ತಾ ಇರ್ತವೆ. ಪ್ರಾಪಂಚಿಕವಾದ ಅನೇಕ ವಿಷಯಗಳು ನಮ್ಮ ತಲೆಯಲ್ಲಿ ಬಂದು ಹೋಗ್ತಾ ಇರ್ತವೆ. ಎಲ್ಲಿ ಅಂದರೆ ಮುಕ್ತಿಯಲ್ಲಿ ಹೋದಾಗ ಮಾತ್ರ ಬೇರೆ ಆಲೋಚನೆ ಇರೋದಿಲ್ಲ. ಇನ್ನು ಬೇರೆ ಸಂಸಾರ ಅವಸ್ಥೆಯಲ್ಲಿರುವಾಗ ಅಪರೋಕ್ಷದವರೆಗೂ ಕೂಡ, ಹೌದು, ಅಪರೋಕ್ಷದಲ್ಲಿ ಆದಮೇಲೆ ಒಂದು ರೀತಿಯಿಂದ ಭಗವಂತನ ದರ್ಶನ ಆಗಿಬಿಡ್ತದಲ್ಲ, ಹೃದಯದಲ್ಲಿರ್ತಕ್ಕಂಥ ಭಗವಂತನ ದರ್ಶನ ಆಗ್ತದೆ. ನಾನು ಯಾರು ಅಂತ ಆಗಿಬಿಡ್ತದಲ್ಲ. ಆದಮೇಲೆ ಅವನಿಗೆ ಅಲ್ಲಿ ಆಲೋಚನೆ ಇರೋದಲ್ಲ, ಬೇರೆ ಪ್ರಾಪಂಚಿಕವಾದ ವಿಷಯದ ಆಲೋಚನೆ ಇರೋದಿಲ್ಲಲ್ಲ ಅಂತಂದರೆ ಅಲ್ಲೊಂದು ಹೇಳ್ತಾರೆ, ಅವನಿಗೆ ಪ್ರಾರಬ್ಧ ಎಂಬುದು ಒಂದಿರ್ತದೆ. ಅದು ಸುಖ ಪ್ರಾರಬ್ಧ ಆಗ್ಬೋದು, ದುಃಖ ಪ್ರಾರಬ್ಧ ಆಗ್ಬೋದು. ಅದು ಮುಗಿಯುವವರೆಗೆ ಜೀವನ್ಮುಕ್ತನಾಗೋದಿಲ್ಲ. ಅಪರೋಕ್ಷ ಆಗಿಬಿಟ್ಟಿರ್ತದೆ. ಭಗವಂತ ಒಳಗೆ ಕಾಣಿಸ್ತಾ ಇರ್ತಾನೆ.
ಕಾಣಿಸ್ತಾ ಇದ್ದರೂ ಕೂಡ ದುಃಖ ಪ್ರಾರಬ್ಧನೋ ಸುಖ ಪ್ರಾರಬ್ಧನೋ ಅದನ್ನು ಅನುಭವಿಸೇ ತಿರಬೇಕಾಗಿರ್ತದೆ. ಅದು ಅನುಭವಿಸುವಾಗ ಏನಾಗ್ತದೆ ಗೊತ್ತಾ, ಅಜ್ಞಾನಾದಿಗಳು ಬರ್ತಾವೆ, ಅಲ್ಲಿ ಕೂಡ ಆಲೋಚನೆ ಬರ್ತಾವೆ, ಅವನು ಸಂಸಾರದಲ್ಲಿ ಬಂದು ಕೊಡ್ತಾನೆ. ರುದ್ರದೇವರಿದ್ದಾರೆ, ರುದ್ರದೇವರು ಅಪರೋಕ್ಷ ಜಾತ ಅಪರೋಕ್ಷಗಳು, ಆದರೆ ಅವರಿಗೆ ದುಃಖ ಪ್ರಾರಬ್ಧ ಇತ್ತು, ಅವರಿಗೆ ಸುಖ ಪ್ರಾರಬ್ಧ ಇತ್ತು. ಆ ದುಃಖ ಪ್ರಾರಬ್ಧದ ಅನುಭವಕ್ಕಾಗಿ ಆ ಪುಣ್ಯಾತ್ಮರು ಎಲ್ಲಿ ಬಂದರು ಗೊತ್ತಾ, ಅಶ್ವತ್ಥಾಮನಾಗಿ ಅವತಾರ ಮಾಡಿದರು. ಅಶ್ವತ್ಥಾಮನಾಗಿ ಅವತಾರ ಮಾಡಿದಾಗ ಎಷ್ಟು ಭಗವಂತನ ನಿಂದೆ ಮಾಡಿದರು, ಭಗವಂತನಿಗೆ ವಿರೋಧ ಮಾಡಿದರು. ಅನೇಕ ಪ್ರಾಪಂಚಿಕ ವಿಷಯಗಳಲ್ಲಿ ದುರ್ಯೋಧನನ ಮನೆಯ ಅನ್ನವನ್ನು ಉಂಡು ಕೆಟ್ಟ ಆಲೋಚನೆಗಳನ್ನೆಲ್ಲ ಮಾಡಿದರು. ಅದ ಕಾರಣ ವಿಮಲ ರೂಪ ವಿಮಲ ಗುಣ ಚಿಂತನೆ ಅಂಬೋದು ಯಾರಿಗಿರ್ತದೆ ಅಂದರೆ ಭಗವಂತನಿಗೊಬ್ಬನಿಗೆ. ಅಂಥ ಆ ಲಕ್ಷ್ಮಿ ಮಾತ್ರ ಅಂಥ ಲಕ್ಷ್ಮಿ ನಿರಂತರ ಚಿಂತನೆ ಮಾಡ್ತಾ ಇರ್ತಾಳೆ. ಆ ಚಿಂತನೆಯಲ್ಲಿ ಬೇರೆ ಚಿಂತನೆ ಇರೋದಿಲ್ಲ, ಭಗವಂತನ ಚಿಂತನೆ ಬಿಟ್ಟರೆ ಮತ್ತೊಂದಿರೋದಿಲ್ಲ. ಯಾವುದದು? ಅವನ ರೂಪ, ಅವನ ಗುಣಗಳು, ಅವನ ಲೀಲಾ ವಿಲಾಸಗಳನ್ನೇ ನಿರಂತರ ಚಿಂತನೆ ಮಾಡ್ತಾ ಇರ್ತಾಳೆ. ಮತ್ತು ಇನ್ನೂ ಎಂಥವಳ ಮೊದಲು ನಾಳೆ ನೋಡೋಣ. ಹರೇ ಶ್ರೀನಿವಾಸ.